ನಾಳೆ ಬುಕ್ ಮಾಡು ಅಂದ್ರೆ ಇವತ್ತು ಬುಕ್ ಮಾಡಿದ್ಯಲ್ಲ ಗುರು ಟಿಕೆಟ್ನ. ಅಣ್ಣ ಇವಾಗ ರೆಕಾರ್ಡ್ ಆಗ್ತದೆ. ಫಸ್ಟ್ ಟೈಮ್ ಗುರು ಹಿಂದಿ ಫಿಲಮ್ ಥಿಯೇಟ್ರಲ್ಲಿ ನೋಡೋಕೆ ಬಂದಿದ್ದೀನಿ. ಥಿಯೇಟ್ರಲ್ಲಿ ನೋಡ್ರಿ, ರೆಕಾರ್ಡ್ ಮಾಡಿ ನೋಡ್ಬೋದು. ಹೆಂಗಿತ್ತಪ್ಪ ಫಸ್ಟ್ ಹಾಫು? ಕ್ವಶನ್ ಇಂಟರ್ವಲ್ ನೋಡ್ರಿ, ಜನ ಜಾತ್ರೆ, ಅದೆಷ್ಟು ಜನ ಬಂದವ್ರೆ ನೋಡಕ್ಕೆ. ಹೇಗಿದೆ ದುರಂಧರ್ 2 ದ ರಿವೆಂಜ್? ಇಸ್ ದಿಸ್ ರಿಯಲ್ ಸ್ಟೋರಿ ಆರ್ ಇಸ್ ಇಟ್ ಕುಕ್ಡ್ ಅಪ್ ಸ್ಟೋರಿ? ನನ್ಗೆ ಯಾಕೋ ಒಂದು ಅರ್ಧ ರಿಯಲ್ಲು ಅರ್ಧ ಕುಕ್ಡ್ ಅಪ್ ಸ್ಟೋರಿ ಅಂತ ಅನಿಸ್ತಿದೆ. ಅಲ್ಲ, ಆ ಥರ ಸಡನ್ ಆಗಿ ಯಾವುದೋ ಒಂದು ದೇಶಕ್ಕೆ ಹೋಗಕ್ಕಾಗುತ್ತಾ? ಅದು ಆ ಒಂದು ದೇಶಕ್ಕೆ ಹೋಗಕ್ಕಾಗುತ್ತಾ? ये नया हिंदुस्तान है, ये घर में घुसेगा भी और मारेगा भी. ಫಸ್ಟ್ ಟೈಮ್ ಹಿಂದಿ ಫಿಲಮ್ನ ಥಿಯೇಟ್ರಲ್ಲಿ ಹೋಗಿ ನೋಡ್ತಿರೋದು. ಮಲ್ಟಿಪ್ಲೆಕ್ಸಲ್ಲಿ ಟಿಕೆಟ್ ರೇಟ್ ನೋಡಿದ್ರೆ ಮಿನಿಮಮ್ 500 ರೂಪಾಯಿ. ನಾರ್ಮಲ್ ಥಿಯೇಟ್ರ್ಗಳಲ್ಲಿ ಟಿಕೆಟ್ ರೇಟ್ ನೋಡಿದ್ರೆ 200 ರೂಪಾಯಿ. ಏನು ಇಷ್ಟೊಂದು ಐದು ಕೊಡ್ತಾವ್ರಲ್ಲ ಮೂವಿಗೆ? ಥಿಯೇಟ್ರು ತುಂಬಿರುತ್ತಾ? ಹೌಸ್ಫುಲ್ ಆಗಿರುತ್ತಾ? ಹಾಯ್ ಫ್ರೆಂಡ್ಸ್, ಮನೆ ಹಾಳಾಗ. ನಾಳೆ ಬುಕ್ ಮಾಡು ಅಂದ್ರೆ ಇವತ್ತು ಬುಕ್ ಮಾಡಿದ್ಯಲ್ಲ ಗುರು ಟಿಕೆಟ್ನ. ಆಗೋಯ್ತಾನ? ಏನು ಬರಲ್ಲಲ್ಲ. ಹೆಂಗಣ ಹೋಗೋದೀಗ? ಹೋಗೋಣ. ಅಯ್ಯೋ, ಎಷ್ಟು ಗಂಟೆಗಪ್ಪ ಬುಕ್ ಮಾಡಿರೋದು ಇವತ್ತು? 11:30 ಗೊತ್ತಿಲ್ಲಲ್ಲಣ್ಣ. ಸ್ಟಾರ್ಟ್ ಆಗತ್ತೆ ಹೇಳು, ಎಷ್ಟು ಗಂಟೆಗೆ? 10 ಕಾಲಣ್ಣ. ಅಯ್ಯೋ, ಟೈಮ್ ಎಷ್ಟಣ್ಣ? 10 ಪೆಟ್ರೋಲ್ ಹಾಕ್ಬೇಕು. ಮುಂದೆ ಬೇರೆ ಹಂಪು ಬೇರೆ ಬರ್ತಿದೆ. ಹಿಡ್ಕೊಳ್ಳೋ, ಹಂಗೆ ಗೊತ್ತಿದೆಯಲ್ಲ, ಫೋನ್ ಹಿಡ್ಕೊಳ್ಳೋ. ಕ್ಯಾಮ್ರಾ ಮುಚ್ಚಾಯ್ತಾನ. ಅಯ್ಯೋ ಅಣ್ಣ, ಇವಾಗ ರೆಕಾರ್ಡ್ ಆಗ್ತದೆ. ನೋಡ್ರಿ, ಜನ ಜಾತ್ರೆ, ಅದೆಷ್ಟು ಜನ ಬಂದವ್ರೆ ನೋಡಕ್ಕೆ. ಅಷ್ಟೊಂದು ಐಪ ಈ ಒಂದು ಮೂವಿಗೆ. ಏನಿದೆ ಅಂತದ್ದು ಈ ಮೂವಿಲಿ? ನೋಡ್ಲೇಬೇಕು. ಲೆಟ್ಸ್ ಗೋ ವಾಚ್ ದುರಂಧರ್ 2 ದ ರಿವೆಂಜ್. ನೋಡಿ, ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ. ರೆಕಾರ್ಡ್ ಆಗುತ್ತಾ? ಫ್ರಂಟ್ ಅಂಡ್ ಬ್ಯಾಕ್ ರೆಕಾರ್ಡ್ ಆಗುತ್ತಾ? ಸಮಾಧಾನ. ತೆಗಿಯೋರಿ ಟಿಕೆಟ್ ತೆಗಿಯೋರಿ. ಆಟೋ ಫ್ರೀನ್ ಹಾರಿಸ್ತೀವಿ. ಫಸ್ಟ್ ಟೈಮ್ ಗುರು ಹಿಂದಿ ಫಿಲಮ್ ಥಿಯೇಟ್ರಲ್ಲಿ ನೋಡೋಕೆ ಬಂದಿದ್ದೀನಿ. ನಂದು ಅಷ್ಟೇ, ಅದು ಫಸ್ಟ್ ಟೈಮ್. ಏನಿಲ್ಲ, ಪ್ರಾಕ್ಟೀಸ್. ಏನಾದರೂ ಹೇಳ್ತೀಯಾ? ಫಿಲಮ್ ಹೋದ್ಮೇಲೆ ಮಾತಾಡ್ತೀನಿ. ಅಲ್ಲ, ಮುಂಚೆ ಏನಾದರೂ ಹೇಳು. ಥಿಯೇಟ್ರಲ್ಲಿ ನೋಡ್ರಿ, ರೆಕಾರ್ಡ್ ಮಾಡಿ ನೋಡ್ಬೋದು. ನನಗೆ ಹಿಂದಿ ಅರ್ಥ ಆಗಲ್ಲ, ನೀನು ಹೇಳ್ಕೊಡ್ಬೇಕು. ಖಂಡಿತ. ಓಕೆ. ಸೀಟೇ ಇಲ್ಲ. ಇಲ್ಲಿ ನೋಡಿದ್ರೆ ಒಂದು ಸೀಟೇ ಇಲ್ಲ, ಎಗರಿಸ್ಬಿಟ್ಟವ್ರೆ. ಏನು ಕತೆನೋ ಗೊತ್ತಿಲ್ಲ. ಇದ್ರ ಮೇಲೆ ರೆಕಾರ್ಡ್ ಮಾಡಿದ್ರೆ ಫೋನ್ ಕಿತ್ಕೊಂಡು ಕಳಿಸ್ತಾರೆ. ಕಾಣ್ತಾನೆ ಇಲ್ಲಲ್ಲ. ಫಸ್ಟ್ ಆಫ್ ಹೇಗೋಯ್ತೋ ಗೊತ್ತೇ ಆಗಲಿಲ್ಲ. ರಣವೀರ್ ಅವ್ರ ಎಂಟ್ರಿ ಮಾತ್ರ ಸೂಪರ್. ಎಲ್ಲ ಹೇಳ್ಬಿಟ್ರೆ ಥ್ರಿಲ್ಲೇ ಅನ್ಸಲ್ಲ, ಸ್ಪಾಯ್ಲರ್ ಕೊಟ್ಟಂಗಾಗತ್ತೆ. ಆಮೇಲೆ ನೀವು ಮೂವಿ ನೋಡಬೇಕಾದ್ರೆ ಥ್ರಿಲ್ಲೇ ಅನ್ಸಲ್ಲ. ಗೊತ್ತಿರೋ ವಿಷಯನ ತಾನೇ ಇದು ಅನ್ಸ್ಬಿಡತ್ತೆ. ಈಗ ಇಂಟರ್ವಲ್ಲು ಹೆಂಗಿತ್ತಪ್ಪ ಫಸ್ಟ್ ಹಾಫು? ಕ್ವಶನ್ ಇಂಟರ್ವಲ್ ಬಂತ? ಹೇಳು. ಇಂಟರ್ವಲ್ ಬಂದಿದೆ. ನಿಂಗೆ ಹಿಂದಿ ಬರಲ್ವೇನೋ?
ಏನು ಕಲ್ತಿದ್ಯೋ ಮತ್ತೆ? 10th ನಾನು ಸೆಕೆಂಡ್ ಕ್ಲಾಸ್. ತುಂಬ ಕಷ್ಟಪಟ್ಟು ಪಾಸ್ ಮಾಡಿದ್ದೀನಿ ನಾನು ಹಿಂದಿನ. ನೋಡಿ ಸರ್, ನಿಮ್ಮ ಕಷ್ಟ ಆದರೂ ಈಗ ಸೆಕೆಂಡ್ ಹಾಫ್ ಹೇಗಿದೆ ನೋಡೋಣ. ಆಲ್ರೆಡಿ 12 ಗಂಟೆ ಆಗೈತೆ, ನಿದ್ದೆ ಬೇರೆ ಹೇಳ್ಕೊಂಡು ಬರ್ತಿದೆ. इनके कंपाउंड्स के बारे में स्टडी करेंगे. स्पेशलाइज्ड इंक, स्पेशलाइज्ड पेपर. ಫಿಲಮ್ ಮುಗಿತಾ? ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ತುರಂದರ್ ಫಿಲಮ್ ನೋಡಿ ಗಾಡಿ ನಿಲ್ಸಿರೋ ಜಾಗನೇ ಮರ್ತೋಗಿದೆ, ಹುಡುಕ್ತಿದ್ದೀನಿ. ಎಲ್ಲ ಹುಡ್ಕೋ ಸಿಕ್ತ. ಸೆಕೆಂಡ್ ಹಾಫ್ ನೋಡಾಯ್ತು, ಫುಲ್ ಫಿಲಮೇ ನೋಡಾಯ್ತು. ನನಗೆ ಯಾಕೋ ಸ್ವಲ್ಪ ಡ್ರ್ಯಾಗ್ ಆಯಿತು ಅಂತ ಅನಿಸ್ತಿದೆ. ಒಂದು 20 ಮಿನಿಟ್ಸ್ ಕಟ್ ಮಾಡಿದರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತಿದೆ. ಆದರೆ ಡೈರೆಕ್ಟರ್ ಮೈಂಡ್ಸೆಟ್ ಬೇರೆ ಇರುತ್ತಲ್ಲ. ಇಲ್ಲಿ ಅರ್ಧಕ್ಕರ್ಧ ಅಲ್ಲ, 3/4 ಜನ ಕನ್ನಡಿಗರೇ ತುಂಬಿದ್ದಾರೆ. ಎಲ್ರಿಗೂ ಏನೋ ಒಂಥರ ಖುಷಿ. ಕೊನೆಯಲ್ಲಿ ಬರ್ತಾ ಎಲ್ಲರೂ ಭಾರತ್ ಮಾತಾ ಕಿ ಜೈ ಅಂತ ಅನ್ಕೊಂಡ್ಬರ್ತಾರೆ. ಈ ಥರ ಒಂದು ಮೂವಿ ಮಾಡಿದ್ರೆ ಯಾರು ನೋಡಲ್ಲ, ಎಲ್ಲರೂ ಹೋಗಿ ನೋಡ್ತಾರೆ. ಈ ಮೂವಿದ್ದು ರಿವ್ಯೂ ಕೇಳೋಣ ಇಬ್ಬರು ದೊಡ್ಡ ವ್ಯಕ್ತಿಗಳಿಂದ. ಪ್ರೀತನ್ ರೋಷನ್, ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ ಆಲ್ ಹ್ಯಾಪೆಂಡ್? ಮೂವಿ ರಿವ್ಯೂ ಮಾಡೋಕ್ಕಾಗುತ್ತಾ ಗುರು? ಮಾಡ್ರಪ್ಪ. ಕೊನೆಗೂ ಮೂವಿ ಮುಗೀತು. ಅಯ್ಯೋ ಮುಗೀತಪ್ಪ, ರಿವ್ಯೂ. ಅಯ್ಯೋ ಹೊಡೆದಾದ್ಮೇಲೆ ಬಿಡ್ಬೇಕಲ್ಲ ಗುರು, ಇನ್ನೂ ಬಿಡ್ತಾನೇ ಇಲ್ಲ ಗುರು. ಊರಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ಊರು ಗದ್ದೆ ಗಿದ್ದೆ ಎಲ್ಲ ತೋರಿಸಿ. ಅಯ್ಯೋ ನಾನಂತೂ ನಿದ್ದೆನೇ ಹೋಗ್ಬಿಟ್ಟೆ, ಸಾಕಾಗೋಗಿದೆ ಇದು. ಇನ್ನೊಂದು ಪಾರ್ಟ್ 3 ಬರುತ್ತೆ, 6 ಅವರ್ ಇರುತ್ತೆ. ಹೇಳೋ ಮಾತಾಡೋ, ನಾನು ಒಬ್ಬನೇ ಮಾತಾಡ್ತೀನಿ. ಹೋಗ್ಲಿ, ಇಷ್ಟು ದೊಡ್ಡ ಫಿಲಮ್ಗೆ ಒಂದೆರಡು ಇಂಟರ್ವ್ಯೂ ಕೊಟ್ಟರೆ ಏನಾಗುತ್ತೆ? ಅಯ್ಯೋ ಇದು ನನ್ನ ಪ್ರಕಾರ 4 ಅವರ್ ತೆಗಿಲೇಬೇಕು ಅಂತ ತೆಗ್ದಂಗಿದೆಯಪ್ಪ. ರೆಕಾರ್ಡ್ ಮಾಡಕ್ಕೆ ಕೊಡ್ತವ್ರೆ. ನನ್ನ ಒಪಿನಿಯನ್ ಇದು. ವಾಟ್ ಯು ಸೇ ರೋಷನ್? ರೆಕಾರ್ಡ್ ಮಾಡಬೇಕು ಅಂತ ಹೊಡೆದಾದ್ಮೇಲೆ ಮುಗೀತು. KGF 3 ಹೆಂಗಿತ್ತು? KGF 3 ಹೆಂಗಿತ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. KGF 3 ಹೆಂಗಿತ್ತು? ಮುಗಿದ ತಕ್ಷಣ ಪೋಸ್ಟ್ ಕ್ರೆಡಿಟ್ ಸೀನ್ ಬಂತು, ಎಲ್ಲ ಎದ್ದು ಕುಣಿದಾಡಿದ್ರು. ಇಲ್ಲಿ ಸಾಕು, ಪೋಸ್ಟ್ ಕ್ರೆಡಿಟ್ ಸೀನ್ ಏನು ಬೇಡ, ಬಿಟ್ಟರೆ ಸಾಕು, ನಾವು ಆಚೆ ಹೋಗ್ತೀವಿ ಅನ್ನಂಗೆ ಇರ್ತಿದ್ದು. ಪೋಸ್ಟ್ ಕ್ರೆಡಿಟ್ ಸೀನ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ನಾನು, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಸ್ವಲ್ಪ ಡ್ರ್ಯಾಗ್ ಆಯಿತು ಅನ್ಸುತ್ತೆ. ಇದು ಹ್ಯಾವ್ ಟು ಅಚೀವ್ 4 hours ಆ ಥರ ತೆಗೆದಿದ್ದಾರೆ. ಬಟ್ ನೋಡ್ಬೋದು. ಬಟ್ ಸ್ಟಾರ್ಟಿಂಗ್ ಎಂಟ್ರಿ ಮಾತ್ರ ಸೂಪರ್ ಇದೆ. ಅದ್ರ ಬಗ್ಗೆ ಕೆಲವೊಂದು ಸೀನ್ಸ್ ಹೆಂಗ್ ರಣವೀರ್ ಎಷ್ಟು 21 years ಏನೋ ಅದರಲ್ಲಿ ಹೌದು ತೊಗೊಂಡ್ಬರ್ತಾನೆ, ಸೂಪರ್. ಎಂಡಿಂಗಲ್ಲಂತೂ ಸಖತ್ತಿದೆ. ಎಂಡಿಂಗು ಡ್ರ್ಯಾಗ್ ಗುರು. ಆತ ಓಡ್ತಿದ್ದಾನೆ, ಈತ ಹಿಡಿತಿದ್ದಾನೆ, ಆತ ಓಡ್ತಿದ್ದಾನೆ. ಅಲ್ಲಲ್ಲ, ಅದಾದ್ಮೇಲೆ ಗೊತ್ತಲ್ಲ ಆ ಕಾರ್ ಸೀನಲ್ಲಿ ಎತ್ತಿ ಕೂತಿರ್ತಾನಲ್ಲ. ಅಷ್ಟೇನು ಥ್ರಿಲ್ಲಿಂಗ್ ಆಗಿ ಸ್ಟಾರ್ಟಿಂಗ್ ಚೆನ್ನಾಗಿತ್ತು. ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿತ್ತು, ಕ್ಲಾಸ್ ಇದೆ, ಚೆನ್ನಾಗಿತ್ತು. ಚೆನ್ನಾಗೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಚಿಕ್ಕದಾಗಿ ಬಿಡ್ರೋ ಅಂತ ಹೇಳ್ತಿದ್ದೀನಿ. ಕ್ಲೈಮ್ಯಾಕ್ಸ್ ಕುಡ್ ಹ್ಯಾವ್ ಬೀನ್ ಇವನ್ ಮೋರ್ ಬೆಟರ್ ಅಲ್ಲನಾ? ಒಂದು ಸ್ವಲ್ಪ ಕುಣಿದಾಡೋ ಥರ ಇರಬೇಕು. ಚೆನ್ನಾಗಿದೆ, ಬಟ್ ನೋ ವರೀಸ್. ಫಸ್ಟ್ ಹಿಂದಿ ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡಿದ್ವಿ. ಏನು ವಿಡಿಯೋ ಸೈನ್ ಆಫ್ ಮಾಡ್ತೀವಿ. ಇರು. ಬಟ್ ಎಷ್ಟೊಂದು ಅರ್ಥನೇ ಆಗಲಿಲ್ವ ನನಗೆ. ಅದು ನಗಿತವ್ರಲ್ಲ ಅಂತ ಅವ್ರು ನಗಿಬೇಕಾದ್ರೆ ನಾವು ಅವ್ರು ಬಿಸಿ ಹೊಡಿಬೇಕಾದ್ರೆ ನಾವು BGM ಹೊಡೆದಿಲ್ಲ. ನಾವು ಬರೀ ಕನ್ನಡ ಮೂವಿಗೆ ಅಷ್ಟೇ ಬೇಜಾರು.
ಎಲ್ಲ ಸೂಪರ್ ಆಗಿದೆ. ಸೀನ್ಸು ಅಷ್ಟೇನು ಇರಲಿಲ್ಲ, ಸೀನು ಚೆನ್ನಾಗಿತ್ತು, ಪರವಾಗಿಲ್ಲ, ಏನೋ ಡಿಫ್ರೆಂಟ್ ಆಗಿತ್ತು. ಆಯಿತು. ಆಫ್ಟರ್ ಲಾಂಗ್ ಟೈಮ್ ಮೂವಿಗೆ ಬಂದಿರೋದು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸೈಡ್ ಬಿ ಅಂತ ಅದೆಲ್ಲ ಎಡಿಟ್ ಧನ್ಯವಾದಗಳು. ಸೈನಿಂಗ್ ಆಫ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಮೂವಿಗಳನ್ನ ಥಿಯೇಟ್ರಲ್ಲಿ ನೋಡಿದ್ರೇ ಚೆಂದ, ಅದೊಂದು ಫೀಲೇ ಬೇರೆ ಇರುತ್ತೆ. ತುಂಬ ಶಾಂತಿಯಿಂದ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮ್ಯಾಸಿವ್ ಧನ್ಯವಾದಗಳು.